ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ವಿಡಿಯೋದೊಂದಿಗೆ ಬಂದಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ. ಹೌದು, ಸೇವಂತಿಗೆ ಗಿಡದ ಬಗ್ಗೆ ಮಾತಾಡೋಕ್ಕಂತ ಬಂದಿದ್ದೀನಿ. ಕೆಲವೊಂದು ಟಿಪ್ಸ್ಗಳನ್ನ ಹೇಳ್ತೀನಿ ಈ ವಿಡಿಯೋದಲ್ಲಿ. ಹಾಗೆಯೇ ವರ್ಷ ಪೂರ್ತಿ ಸೇವಂತಿಗೆ ಗಿಡದಲ್ಲಿ ಹೂಗಳು ಆಗಬೇಕು ಅಂತಂದರೆ ಏನೆಲ್ಲ ಟಿಪ್ಸ್ಗಳನ್ನ ಫಾಲೋ ಮಾಡಬೇಕು, ಹಾಗೆ ಯಾವ ರೀತಿಯಾದಂಥ ಫರ್ಟಿಲೈಸರ್ನ ಯೂಸ್ ಮಾಡಬೇಕು ಅನ್ನೋದು ಇವತ್ತಿನ ವಿಡಿಯೋ ಆಗಿರುತ್ತೆ. ಬನ್ನಿ, ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ನೀವು ಎಷ್ಟೊಂದು ಸೇವಂತಿಗೆ ಗಿಡದಲ್ಲಿ ಹೂಗಳು ಆಗಿದೆ ಅಂತ. ಸೊ ಸೇವಂತಿಗೆ ಗಿಡ ಅಂದ ತಕ್ಷಣ ನಮಗೆ ನೆನಪಾಗೋದು ಡಿಸೆಂಬರು ಅಥವಾ ಈ ವಿಂಟರಲ್ಲಿ ಬೆಳೆಯುವಂಥ ಹೂವು ಅಂತ. ಅದು ತಪ್ಪು. ಸೇವಂತಿಗೆ ಗಿಡವನ್ನು ಕಮರ್ಷಿಯಲ್ ಆಗಿ ಬೆಳೆಯೋರು, ಅಂದರೆ ಈ ಕಮರ್ಷಿಯಲ್ ಆಗಿ ಮಾರಾಟ ಮಾಡೋರು ಹೂಗಳನ್ನ ವರ್ಷ ಪೂರ್ತಿ ಬೆಳೀತಾರೆ. ಸೊ ಅದಕ್ಕೋಸ್ಕರ ಅವರೇ ಬೆಳಿಬೇಕಾದ್ರೆ ಸೇವಂತಿಗೆ ಗಿಡವನ್ನು ಬರೀ ವಿಂಟರಲ್ಲಿ ಪಾಟ್ಗಳಲ್ಲಿ ಬೆಳೆಯೋದು, ವಿಂಟರಲ್ಲಿ ಮಾತ್ರ ಹೂಗಳು ಬರುತ್ತೆ ಅನ್ನೋದು ತಪ್ಪು. ಸೊ ನಾವು ಚೆನ್ನಾಗಿ ಕೇರ್ ಮಾಡಿದರೆ, ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡಿದರೆ ವರ್ಷ ಪೂರ್ತಿ ಸೇವಂತಿಗೆ ಗಿಡ ಹೂವನ್ನು ಕೊಡುವಂಥದ್ದು. ಸೇವಂತಿಗೆ ಗಿಡದಲ್ಲಿ ವರ್ಷ ಪೂರ್ತಿ ಹೂ ಬಿಡಬೇಕು ಅಂದರೆ ಕೆಲವೊಂದು ಬೇಸಿಕ್ ಟಿಪ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ, ಬನ್ನಿ. ಟಿಪ್ ನಂಬರ್ 1, ಇದಕ್ಕೆ ಈ ಸೇವಂತಿಗೆ ಗಿಡಕ್ಕೆ ತುಂಬ ಬಿಸಿಲು ಬೇಕು. 5 to 6 hours ಸನ್ಲೈಟ್ ಬೇಕೇ ಬೇಕು. ಆವಾಗ ಮಾತ್ರ ಇದು ತುಂಬ ಚೆನ್ನಾಗಿ ಬೆಳೆಯುವಂಥದ್ದು, ಹಾಗೆ ಹೂಗಳನ್ನ ಪ್ರೊಡ್ಯೂಸ್ ಮಾಡುವಂಥದ್ದು. ಬಟ್ ಸಮ್ಮರಲ್ಲಿ ತುಂಬ, ಈಗ 38+ ಡಿಗ್ರಿ ಇದ್ದಾಗ ಅಥವಾ 30+ ಡಿಗ್ರಿ ಇದ್ದಾಗ ಏನಾಗುತ್ತೆ, ತುಂಬ ಹೀಟ್ ಇರುತ್ತೆ. ಆ ಟೈಮಲ್ಲಿ ಗಿಡ ಒಣಗುವಂಥ ಚಾನ್ಸಸ್ ಇರೋದ್ರಿಂದ ಸ್ವಲ್ಪ ಶೇಡ್ಗೆ, ಅಂದರೆ ಕಂಪ್ಲೀಟಾಗಿ ಶೇಡ್ಗಲ್ಲ, ನೆರಳಿಗೆ ಅಲ್ಲ, ಸ್ವಲ್ಪ ಮಟ್ಟಿಗೆ ಶೇಡ್ಗೆ ಇಡೋದು ಈ ಗಿಡವನ್ನು ಒಳ್ಳೆಯದು ಅಂತ ಹೇಳ್ತಾರೆ. ಇದಾದಮೇಲೆ ಇದಕ್ಕೆ ಮಣ್ಣು ಯಾವ ರೀತಿ ಬೇಕು ಅಂತಂದರೆ, ಇದಕ್ಕೆ ಮಣ್ಣು ಯಾವಾಗಲೂ ಸ್ವಲ್ಪ ಮಾಯಿಶ್ಚರ್ ಕಂಟೆಂಟ್ ಇರೋ ರೀತಿ ನೋಡ್ಕೋಬೇಕಾಗುತ್ತೆ. ಅಂತಂದರೆ ಸ್ವಲ್ಪ ನೀರಿನಂಶ ಮಣ್ಣಲ್ಲಿ ಇರಬೇಕು. ಹಾಗಂತ ವಾಟರ್ ಲಾಗ್ ಮಾಡೋದಲ್ಲ, ಅಂತಂದರೆ ಕಂಪ್ಲೀಟಾಗಿ ನೀರಲ್ಲೇ ಮಣ್ಣನ್ನು ಇಡುವಂಥದ್ದು ಅಲ್ಲ. ಸೊ ಫಸ್ಟಿಗೆ ನೀವು ಏನು ಮಾಡಬೇಕು ಅಂತಂದರೆ, ಪಾಟ್ನ ರೀಪಾಟ್ ಮಾಡಬೇಕಾದ್ರೆ ಡ್ರೈನೇಜ್ ಹೋಲ್ ಸರಿಯಾಗಿ ಇರಬೇಕು. ಡ್ರೈನೇಜ್ ಹೋಲ್ ಸರಿಯಾಗಿ ಇದ್ದಾಗ ಮಾತ್ರ ನೀರು, ಜಾಸ್ತಿ ನೀರು ನಾವೇನು ಕೊಡ್ತೀವಿ ಅದು ಡ್ರೈನೇಜ್ ಹೋಲಿಂದ ಹೊರಗಡೆ ಪಾಸ್ಔಟ್ ಆಗಿ ಹೋಗುತ್ತೆ. ಅಥವಾ ನಾವು ಕೊಟ್ಟಂಥ ನೀರು ಹೊರಗಡೆ ಹೋಗಿಲ್ಲ ಅಂತಂದರೆ ಮಣ್ಣಲ್ಲೇ ಅದು ತುಂಬ ಹೊತ್ತು ಇದ್ದರೆ ಗಿಡ ರೂಟ್ ರಾಟ್ ಆಗಿ ಸತ್ತೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನೀರು ಹಾಕಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ನೀರನ್ನು ಹಾಕಬೇಕಾಗುತ್ತೆ. ಹಾಗೆಯೇ ಮಣ್ಣು ಯಾವ ರೀತಿ ಇರಬೇಕು ಅಂತಂದರೆ, ವೆಲ್ ಡ್ರೈನಿಂಗ್ ಸಾಯಿಲ್ ಅಂತ ನಾವು ಏನು ಕರಿತೀವಿ ಅಂತಂದರೆ, ನೀರು ಹಾಕಿದ ತಕ್ಷಣ ಎಷ್ಟು ಬೇಕು ಅಷ್ಟು ನೀರನ್ನು ಹಿಡಿದಿಟ್ಕೊಂಡು ಬೇಡವಾಗಿರೋ ನೀರು, ಅಂದರೆ ಎಕ್ಸಸ್ ವಾಟರ್ನ ಡ್ರೈನೇಜ್ ಹೋಲಿಂದ ಹೊರಗಡೆ ಹಾಕುವಂಥ ಮಣ್ಣು ಬೇಕಾಗುತ್ತೆ. ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ, ಮರಳಾಗಿರುವಂಥ ಮಣ್ಣು 40% ನೀವು ಗಾರ್ಡನ್ ಸಾಯಿಲ್ ತೊಗೊಂಡ್ರೆ 30% ಆಗುವಷ್ಟು ಸ್ಯಾಂಡನ್ನು ತೊಗೊಂಡು 30% ಆಗೋಷ್ಟು ವರ್ಮಿ ಕಂಪೋಸ್ಟ್ನ ನೀವು ಸೇವಂತಿಗೆ ಗಿಡಕ್ಕೆ ಬಳಸ್ಬೋದು. ಹಾಗೆಯೇ ಈ ಸಾಯಿಲ್ ಯಾವ ರೀತಿ ಇರಬೇಕು ಅಂದರೆ, ನ್ಯೂಟ್ರಿಯೆಂಟ್ ರಿಚ್ ಆಗಿರಬೇಕು. ಅಂತಂದರೆ ಈ ಸೇವಂತಿಗೆ ಗಿಡ ತುಂಬ ಹೂಗಳನ್ನ ಪ್ರೊಡ್ಯೂಸ್ ಮಾಡೋದ್ರಿಂದ ನ್ಯೂಟ್ರಿಯೆಂಟ್ ಕೂಡ ಅಷ್ಟೇ ತುಂಬ ಬೇಕಾಗಿರೋದ್ರಿಂದ ನಾವು ಇದಕ್ಕೆ ಆವಾಗವಾಗ ಫರ್ಟಿಲೈಸರ್ನ ಫೀಡ್ ಮಾಡಬೇಕಾಗುತ್ತೆ. ಅದು ನಾನು ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ ಯಾವ ರೀತಿಯಾದಂಥ ಫರ್ಟಿಲೈಸರ್ನ ಯೂಸ್ ಮಾಡಬೇಕು ಅಂತ. ಮಣ್ಣು ಯಾವ ರೀತಿಯಾಗಿರಬೇಕು ಅನ್ನೋದನ್ನು ತಿಳ್ಕೊಂಡ್ರೆ, ಮಣ್ಣು ಈ ಗಿಡಕ್ಕೆ ಆ್ಯಸಿಡಿಕ್ ಆಗಿ ಇರಬೇಕು. ಅಂತಂದರೆ ಆ್ಯಸಿಡಿಕ್ಕಾಗಿ ಎಷ್ಟು ಮಣ್ಣು ಇರುತ್ತೋ ಅಷ್ಟು ಚೆನ್ನಾಗಿ ಹೂಗಳು ಬರುವಂಥದ್ದು. ಸೊ ಅದಕ್ಕೋಸ್ಕರ ಏನೇನೆಲ್ಲ ಮಾಡಬೇಕು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಸೊ ಇವಾಗ ಸನ್ಲೈಟ್ ಯಾವ ರೀತಿ ಇರಬೇಕು, ಹಾಗೆ ಯಾವ ರೀತಿ ಮಣ್ಣನ್ನು ತಗೋಬೇಕು, ನೀರು ಯಾವಾಗ ಕೊಡಬೇಕು, ಎಲ್ಲವನ್ನೂ ಕಂಪ್ಲೀಟಾಗಿ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಸೊ ಇದು ಆದಮೇಲೆ ಒಂದು ಸಲ ಹೂ ಬಿಟ್ಟಾದಮೇಲೆ, ಹೂ ತೆಗೆದು ಆದಮೇಲೆ ನೀವು ಗಿಡವನ್ನು ಪ್ರೂನಿಂಗ್ ಮಾಡಬೇಕಾಗುತ್ತೆ. 1 ಇಂಚು ಹೂ ಬಿಟ್ಟು ಜಾಗದಿಂದ 1 ಇಂಚು ಕೆಳಗಡೆ ನೀವು ಸಾಫ್ಟ್ ಪ್ರೂನಿಂಗ್ ಮಾಡಿದಾಗ ಅಲ್ಲಿಂದ ಹೊಸ ಚಿಗುರು ಬಂದು ಅದರಿಂದ ಮೊಗ್ಗುಗಳು ಬಂದು ಹೂಗಳು ಆಗುವಂಥದ್ದು. ಸೊ ಈ ರೀತಿಯಾಗಿ ನೀವು ಅವಾಗವಾಗ ಪಿಂಚಿಂಗ್ ಮತ್ತು ಪ್ರೂನಿಂಗ್ ಮಾಡೋದ್ರಿಂದ ಗಿಡ ದಟ್ಟವಾಗಿ ಕೂಡ ಬೆಳೆಯುತ್ತೆ, ಹಾಗೆಯೇ ಹೊಸ ಚಿಗುರುಗಳು ಬಂದು ಮೊಗ್ಗುಗಳು ಬಂದು ಹೂಗಳು ಕೂಡ ಆಗುತ್ತೆ. ಸೊ ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ಫಾಲೋ ಮಾಡುವಂಥದ್ದು. ಹಾಗೆಯೇ ಇದು ತುಂಬ ಹೂಗಳನ್ನ ಬಿಡೋದ್ರಿಂದ 15 ದಿನಕ್ಕೆ ಒಂದು ಸಲ ನೀವು ಫರ್ಟಿಲೈಸರ್ನ ಬೇಕಾಗುತ್ತೆ. ಯಾವ ಫರ್ಟಿಲೈಸರ್ ಹೇಗೆ ಕೊಡಬೇಕು ಅನ್ನೋದನ್ನು ಲಾಸ್ಟಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಕೆಲವೊಬ್ಬರು ಮೆಸೇಜ್ ಮಾಡಿದರು, ಅಂತಂದರೆ ಕಾಮೆಂಟ್ ಮಾಡಿದರು, ಗಿಡದಲ್ಲಿ ತುಂಬ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗಿದೆ ಅಂತ. ಅದರಲ್ಲಿ ಕೆಲವೊಂದನ್ನು ಪಿಕ್ ಮಾಡಿದ್ದೀನಿ. ಕಾಮನ್ ಪ್ರಾಬ್ಲಮ್ಗಳು ಯಾವ್ಯಾವು ಅಂತಂದರೆ, ಪೆಸ್ಟ್ ಏನಿದೆ ಅಂತಂದರೆ ಹುಳುಗಳು ಅಟ್ಯಾಕ್ ಆಗುವಂಥದ್ದು, ಈ ಅಫಿಡ್ಸು, ಸ್ಪೈಡರು, ಹಾಗೆಯೇ ಇದಕ್ಕೆ ವೈಟ್ ಫ್ಲೈಸ್ ಅಂತ ಬರುತ್ತೆ, ಒಂಥರ ಬಿಳಿ ಹುಳುಗಳು, ಹಾರೋ ಹುಳುಗಳು ಅಂತ ನಾವೇನು ಹೇಳ್ತೀವಿ ಅದು. ಇದಕ್ಕೆ ನೀವೇನು ಮಾಡಬೇಕು ಅಂದರೆ, ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, 1 ಲೀಟರ್ ನೀರಿಗೆ ಒಂದು 5 ml ಆಗುವಷ್ಟು ನೀಮ್ ಆಯಿಲ್ನ ಹಾಕ್ಕೊಂಡು ಚೆನ್ನಾಗಿ ಗಿಡಕ್ಕೆ ಕಂಪ್ಲೀಟಾಗಿ ಗಿಡದ ಒಂದು ಭಾಗವನ್ನು ಬಿಡದೇ ಇರೋ ರೀತಿ ಇದಕ್ಕೆ ನಾವು ಸ್ಪ್ರೇ ಮಾಡಬೇಕಾಗುತ್ತೆ. 1-2 ಸಲ ಸ್ಪ್ರೇ ಮಾಡಿ ಇದರಲ್ಲಿ
ಬರುವಂಥ ಎಲ್ಲ ಫ್ಲೈಸ್ ಆಗಲಿ ಥ್ರಿಪ್ಸ್ ಆಗಲಿ ಎಲ್ಲ ಸತ್ತು ಹೋಗುತ್ತೆ. ಇನ್ನು ನೆಕ್ಸ್ಟು ಯಾವ ಫರ್ಟಿಲೈಸರ್ನ ಕೊಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು. ಬೋನ್ ಮೀಲನ್ನು ನಾನು ನನ್ನ ಸೇವಂತಿಗೆ ಗಿಡಕ್ಕೆ ಕೊಡ್ತೀನಿ. ಸೇವಂತಿಗೆ ಗಿಡಕ್ಕೆ ಬೋನ್ ಮೀಲ್ ಕೊಡೋದ್ರಿಂದ ತುಂಬ ಚೆನ್ನಾಗಿ ಹೂಗಳನ್ನ ಕೊಡುವಂಥದ್ದು. ಕೆಲವೊಬ್ಬರು ಇದು ಬೋನ್ ಮೀಲ್ ಯೂಸ್ ಮಾಡಲ್ಲ, ನಾವು ಗಿಡಗಳಿಂದ ಬರುವಂಥ ಹೂಗಳನ್ನ ನಾವು ದೇವರಿಗೆ ಏರಿಸ್ತೀವಿ ಅನ್ನೋರು ಆದರೆ, ದೇವರಿಗೆ ಯೂಸ್ ಮಾಡ್ತೀವಿ ಅನ್ನೋರಾದರೆ ಬೋನ್ ಮೀಲನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಬೋನ್ ಮೀಲ್ ಮೊದಲು ನೀವು ಮಸ್ಟರ್ಡ್ ಕೇಕ್ ಪೌಡ್ರ್ ಅಂತ ಸಿಗುತ್ತೆ ಆನ್ಲೈನಲ್ಲಿ, ಅಂತಂದರೆ ಸಾಸಿವೆ ಹಿಂಡಿ ಅಂತ ನಾವೇನು ಕರಿತೀವಿ, ಅದು ಕೂಡ ತುಂಬ ಚೆನ್ನಾಗಿ ಹೂಗಳನ್ನ ಪ್ರೊಡ್ಯೂಸ್ ಮಾಡೋದರಲ್ಲಿ ಗಿಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೋಸ್ಕರ 15 ದಿನಕ್ಕೊಂದು ಸಲ ನೀವು ಸಾಸಿವೆ ಹಿಂಡಿಯನ್ನು ಕೂಡ ಕೊಡ್ಬೋದು. ನಾನಿಲ್ಲಿ ಬೋನ್ ಮೀಲನ್ನು ಕೊಡ್ತೇನೆ, ಬಿಕಾಸ್ ನಾನು ಯಾವ ಹೂಗಳನ್ನು ದೇವರಿಗೆ ನಾನು ಬಳಸೋದಿಲ್ಲ, ಗಿಡದಲ್ಲೇ ಬಿಡ್ತೀನಿ ಒಣಗೋವರೆಗೂ. ಸೊ ಅದಕ್ಕೋಸ್ಕರ ನಾನು ಬೋನ್ ಮೀಲ್ನ ಯೂಸ್ ಮಾಡ್ತೀನಿ. ಬೋನ್ ಮೀಲ್ನ ನೀವು ಯೂಸ್ ಮಾಡೋದಾದರೆ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ತಿಳಿದುಕೊಳ್ಳುವ ಮೊದಲು ಇದು ಎಲ್ಲಿ ಸಿಗುತ್ತೆ ಅಂತಂದರೆ ಆನ್ಲೈನಲ್ಲಿ ನಿಮಗೆ ಈಸಿಯಾಗಿ ಅವೈಲೇಬಲ್ ಇದೆ. ನಾನು ಮೀಶೋಲ್ಲಿ ತರಿಸ್ಕೊಂಡಿದ್ದೀನಿ. ತುಂಬ ಏನು ರೇಟ್ ಇಲ್ಲ, ಒಂದು 100 ರೂಪೀಸ್ಗೆ ಒಂದು kg ಅಷ್ಟಾಗುತ್ತೆ. ಇದು ನೀವು ವರ್ಷ ಪೂರ್ತಿ ಇಟ್ಟು ನಿಮ್ಮ ಗಿಡಗಳಿಗೆ ಕೊಡ್ಬೋದು. ಯಾವ ರೀತಿ ಕೊಡಬೇಕು ಅಂತಂದರೆ, ಫಸ್ಟು ಕೊಡೋಕ್ಕಿಂತ ಮುಂಚೆ ಪಾಟಲ್ಲಿ ಮಣ್ಣನ್ನು ಸಡ್ಲು ಮಾಡಿಕೊಂಡು ಒಂದು ಪಾಟ್ಗೆ 1 ಸ್ಪೂನ್ ಆಗುವಷ್ಟು ಮಾತ್ರ ಬೋನ್ ಮೀಲನ್ನು ಕೊಡಬೇಕು. 15 ದಿನಕ್ಕೆ ಒಂದು ಸಲ ಈ ಬೋನ್ ಮೀಲ್ನ ಕೊಡೋದ್ರಿಂದ ತುಂಬ ಚೆನ್ನಾಗಿ ಗಿಡ ಬೆಳವಣಿಗೆ ಆಗುತ್ತೆ, ಹಾಗೆ ಹೂಗಳು ಕೂಡ ಬರುತ್ತೆ. ಈ ರೀತಿಯಾಗಿ ಗಿಡದ ಸುತ್ತಲೂ ಈ ರೀತಿಯಾಗಿ ನೀವು ಬೋನ್ ಮೀಲ್ನ ಕೊಟ್ಟು ಇದನ್ನು ಮಣ್ಣಿನೊಟ್ಟಿಗೆ ಬೆರೆಸಿದರೆ ಆಯಿತು. ಇದನ್ನು ಕೊಟ್ಟು ಒಂದು 15-20 ದಿನದಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಇದನ್ನು ಯೂಸ್ ಮಾಡಿ ನೋಡಿ. ಈ ಬೋನ್ ಮೀಲ್ನ ನೀವು ಬರೀ ಸೇವಂತಿಗೆಗೆ ಅಂತಲ್ಲ, ಎಲ್ಲ ಹೂವಿನ ಗಿಡಗಳಿಗೂ ಬೋನ್ ಮೀಲ್ನ ಕೊಡ್ಬೋದು. ಆದರೆ ಅದೇ ನಾನು ಮುಂಚೆ ಹೇಳಿರೋ ಹಾಗೆ ನೀವು ಹೂಗಳನ್ನ ದೇವರಿಗೆ ಏರಿಸಲ್ಲ, ದೇವರಿಗೆ ನೀವು ಯೂಸ್ ಮಾಡಲ್ಲ ಅನ್ನೋರಾದರೆ ಬೋನ್ ಮೀಲ್ನ ಯೂಸ್ ಮಾಡಿ, ಇಲ್ಲ ಅಂದರೆ ಮಸ್ಟರ್ಡ್ ಕೇಕ್ ಪೌಡರನ್ನು ಯೂಸ್ ಮಾಡಿ. ಸೇಮ್ ಇದು ಯಾವ ರೀತಿ ನಾನು 1 ಟೇಬಲ್ ಸ್ಪೂನು ಗಿಡದ ಸುತ್ತಲೂ ಹಾಕಿದ್ನೋ ಅದೇ ರೀತಿ ಮಸ್ಟರ್ಡ್ ಕೇಕ್ ಪೌಡ್ರು ಪುಡಿಯ ಫಾರ್ಮಲ್ಲಿ ನಿಮಗೆ ಸಿಗುತ್ತೆ. ಅದನ್ನು ಕೂಡ ನೀವು 1 ಟೇಬಲ್ ಸ್ಪೂನ್ ಆಗೋಷ್ಟು ಒಂದು ಪಾಟ್ಗೆ ಹಾಕ್ಬೋದು. ಸೊ ನೋಡಿದ್ರಲ್ಲ, ಸೇವಂತಿಗೆ ಗಿಡವನ್ನು ಯಾವ ರೀತಿ ಬೆಳೆಸಬೇಕು, ಹಾಗೆಯೇ ಸೇವಂತಿಗೆ ಗಿಡ ವರ್ಷ ಪೂರ್ತಿ ಹೂಗಳನ್ನು ಕೊಡಬೇಕು ಅಂತಂದರೆ ಏನೇನೆಲ್ಲ ಟಿಪ್ಸ್ಗಳನ್ನ ಫಾಲೋ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನೇನಾದರೂ ನಾನು ಪಾಯಿಂಟ್ಸ್ಗಳನ್ನ ಬಿಟ್ಟಿದ್ದರೆ ಅಥವಾ ನಿಮಗೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ಕಾಮೆಂಟ್ಗೆ ಆನ್ಸರ್ ಮಾಡ್ತೀನಿ. ಹಾಗೆಯೇ ನಿಮಗೆ ನೆಕ್ಸ್ಟ್ ವಿಡಿಯೋ ಯಾವುದು ಬೇಕು ಅನ್ನೋದು ನೀವು ಕಾಮೆಂಟ್ ಕೂಡ ಮಾಡ್ಬೋದು. ಅದರಲ್ಲಿ ಹೆಚ್ಚಾಗಿ ರಿಪೀಟೆಡ್ ಕಾಮೆಂಟ್ ಯಾರ್ದು ಬಂದಿರುತ್ತೋ ಅದನ್ನು ನಾನು ಪಿಕ್ ಮಾಡಿಕೊಂಡು ನೆಕ್ಸ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇಲ್ಲಿವರೆಗೂ ಯಾರ್ಯಾರು ವಿಡಿಯೋನ ನೋಡಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೂ ಒಂದು ಮೋಟಿವೇಶನ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಆ್ಯಂಡ್ ಬಾಯ್.